ನಡಿಯವ ಒಳ ನಡೀತಾಯಿ. ಸುಮಂಗ್ಲಿ, ಪ್ರತಿಭಾ. ಓ ಅವ್ವ, ನೀನು ಯಾವಾಗ ಹೋಗಿದ್ವೆ ಊರಿಗೆ? ಗೊತ್ತಾಗಿಲ್ಲ ನನಗ. ಯಾಕಪ್ಪ ನಿನಗೆ ಹೇಳಿ ಕೇಳಿ ಹೋಗ್ಬೇಕನ? ಈಗ ನಿಮ್ಮ ಮನೆ ಯಜಮಾನ ಆಕತ್ತೇನ? ಯಾಕ ನನ್ನ ಗಂಡಿಗೆ ಹೇಳಿ ಹೋಗಿದ್ನಲ್ಲ ಸಾಕಾಗಲ್ಲನ? ನಿನಗೊಬ್ಬತ್ತಿಗೆ ಹೇಳಿ ಹೋಗ್ಬೇಕನ? ಮನೆ ಯಜಮಾನನ ಎಲ್ಲದ ನೀನು ಹೆಂತ ಕರಿ ಇಲ್ಲಿ. ಅವ್ವ ಎಲ್ಲಿ ಹೋಗಿದ್ರಿ? ಈಕೆ ಕೇಳಿದ್ ನಾನು ಹಿಂಗ ನೋಡಕ್ ಹೋಗ್ಯಾರ ಅಂತಂದ್ರು. ಅಷ್ಟು ಲಗು ಯಾಕೆ ಹೋಗ್ಬೇಕೆ ಹೋದಿ? ನನಗೆ ಹೇಳ್ಬೇಕಿಲ್ಲ, ನಾನು ಕರ್ಕೊಂಡು ಹೋಗ್ತಿದ್ದೆ. ಅದಲ್ಲೋ ಪ್ರಸಾದಿ, ಮತ್ತೆ ನೀನು ಬಂದು ಅಂದೆಲ್ಲ ಹಿಂಗಾಗೈತೆವ್ವ, ಅವ್ರು ಯಾರು ಚೆನ್ನಾಗಿ ಮಾತಾಡ್ಸ್ಲಿಲ್ಲ ಅಂತಂದ. ನನಗೆ ಒಟ್ಟ ಸಮಾಧಾನ ಆಗ್ಲಿಲ್ಲ. ನನಗೆ ರಾತ್ರಿ ಏಟೇಟು ನಿದ್ದೆ ಬರಲಿಲ್ಲ, ಕಣ್ಣು ಹಚ್ಚಿ ನಿದ್ದೆ ಮಾಡೋಕ್ಕಾಗಲಿಲ್ಲ ನನಗೆ. ಅದಕ್ಕೆ ಮೊದ್ಲು ಏನು ಮಾಡಿ, ನಾನು ಮುಂಜಾನೆ ಎದ್ದೇಳತ್ಲಿಗೆನ ನಾನು ಇನ್ನೂ ಎಬ್ಸ್ಲಿಲ್ಲ, ನಾನು ಜಗದೀಶನ್ನು ಎಬ್ಸ್ಲಿಲ್ಲ, ಇವ್ರಿಗೂ ಏನು ಹೇಳಿಲ್ಲ. ನಾನು ಪ್ರತಿಭಾಗ ಒಬ್ಬಕ್ಕೆ ಹೇಳಿ ನಾನು ಹೊಂಟ್ಬಿಟ್ಟು ನನಗೆ ಒಟ್ಟ ಸಮಾಧಾನ ಆಗಲಿಲ್ಲ. ನಾನು ಹಿಂದೂ ದಿನನೇ ಹೇಳಿದ್ದೆ, ಅದಕ್ಕೆ ಹಿಂಗೆ ಕೇಳಿದ್ರೆ ಹೇಳವ ಅಂತಂದು. ಆತು ಬಿಡು. ಈಗ ನಾನು ಮೊನ್ನೆ ಹೋಗ್ಬಿಟ್ಟು ಬಂದಿನಿ, ನೀನು ಕರ್ಕೊಂಬಂದಿಲ್ಲ ಬಿ ಗೊತ್ತಾಗ್ಲಿ. ಯಾಕ ಏನಾತ? ಅಪ್ಪನು ಬಂದಿದ್ದ, ಹೋದ್ರು ಮಾವಾರು ಅನ್ಲಿಕ್ಕೆ ಅಪ್ಪನು ಬಂದಿದ್ನ ಅಂತಾಳ. ಯಾಕ ಏನಾರ ತೊಂದ್ರೆ ಇತ್ತಾನ? ನಮಗ್ ಫೋನ್ ಮಾಡ್ಬೇಕಿಲ್ಲ? ಅತ್ತಿಯರ ಬಂದ್ರಿ? ಅಯ್ಯೋ ಪ್ರಿಯಾ, ಬಾ ಒಳ ಬಾ. ಬರ್ರಿ ಅತ್ತಿಯರ, ಅಲ್ಲೇ ಯಾಕೆ ನಿಂತೀರಿ? ಇಲ್ಲ ಅಳವ, ಬಂದೆ. ಇವು ನೀರು ಕಾದವನ? ಹ್ಞೂ ರೀ ಅತ್ತಿಯರ, ಕಾದವ್ರಿ. ಬಸ್ ಭಾಳ ಗದ್ಲಿತ್ತು, ನನಗೆ ನಿಂತ್ಕೊಂಡು ಬರತ್ಲಿ ಸಾಕಾಗೈತಿ. ನಾ ಮೊದ್ಲು ಜಕ ಮಾಡ್ತೀನಿ. ನೀನು ಪ್ರಿಯಾಗ ಒಂದು ಚಂದಾಗ ಒಂದು ಕಪ್ಪು ಚಾರ ಏನರ ಮಾಡಿಕೊಡವ. ಕಾಫಿ ಮಾಡಿಬಿಡು, ತಂಡೈತಿ, ಕಾಫಿ ಕುಡಿತಾಳಾಕಿ. ನೀ ಮಾವಗೂ ಕೊಡು, ನಾ ಜಕ ಮಾಡಿ ಬರ್ತೀನಿ ಆಟನತ್ಲೆ. ಅತ್ತಿಯರ ಏನಾತ್ರಿ? ಎಲ್ಲ ಸರಿ ಐತೌದಿಲ್ರಿ? ಹಾಂ, ಎಲ್ಲ ಸರಿ ಐತಿ. ಆಕಿನ ಬೇಕಿನ ಕರಿ ಇಲ್ಲಿ. ಏ ಸುಮಂಗ್ಲಿ, ನಿನ್ನ ಕರೆಯಕತ್ತಿ ನಾನು. ಏಟತ್ ಮಾಡ್ತೀವಿ ಹೊರಗೆ ಬರಕ? ಅಯ್ಯೋ ಅತ್ತೀರ, ಬಂದಿನ್ರಿ. ಹುಡುಗರನ್ನ ಸಾಲಿಗೆ ತಯಾರು ಮಾಡಕತ್ತಿದ್ದೆ, ಬಂದಿನ್ರಿ. ಎಲ್ಲಾರು ಚಂದಾಗ ಕಿವಿ ತೆಗೆದು ಕೇಳ್ಯಾರ್ರಿ. ಇನ್ನು ಮ್ಯಾಗ ನನ್ನ ಮಗಳು ನನ್ನ ಮನ್ಯಾಗ ಇರ್ತಾಳ. ಯಾರಿಗಾರ ಏನರ ತೊಂದ್ರೆ ಐತನ ಹೇಳ್ರಿ. ಯಾರಿಗಾರ ಏನರ ತೊಂದ್ರೆ ಐತಂದ್ರೆ ಈಗ ಹೇಳ್ರಿ. ಅತ್ತಿಯರ ಏನ್ ಹೇಳಕತ್ತೀರಿ? ಪ್ರಿಯಾ ಯಾಕಿಲ್ಲ ಇರ್ತಾಳ ಇನ್ಮ್ಯಾಗ? ಅದನ್ನ ನಿಮ್ಮ ಮತ್ತೆ ಕೇಳಕತ್ತಾಳ ಏನ್ರ ತೊಂದ್ರೆ ಐತನ ಅಂತಂದು. ಯಾಕ ಅಂತ ನೀ ಪ್ರಶ್ನೆ ಕೇಳ್ಬೇಡ. ಈ ಮನಿ ಯಜಮಾನ ನಾನು ಮತ್ತೆ ಆಕಿ. ನಮಗ ಈ ಮನಿ ಯಜಮಾನರಾಗಿ ಅಷ್ಟು ಅಧಿಕಾರಿ ಇಲ್ಲನ ನಮ್ದು ನಿರ್ಧಾರ ತಗೊಳಕ? ನಿಮ್ಮಿಬ್ಬರನ್ನ ಕೇಳಿ ನಿರ್ಧಾರ ತಗೋಬೇಕ, ಅಥವಾ ಯಾರನ್ನ ಬೇರೆದ್ರನ್ನ ಕೇಳಿ ನಿರ್ಧಾರ ತಗೋಬೇಕಾ? ಅಯ್ಯೋ ಮಾವರ, ನಾ ಹಂಗೆ ಹೇಳಿಲ್ರಿ. ಪ್ರಿಯಾ ಯಾಕೆ ಗಂಡ ಮನೆ ಬಿಟ್ಟು ಇಲ್ಲಿರ್ತಾಳ ಅಂತ ಕೇಳಿದೆ. ಯಾಕಂದ್ರ ಅವ್ರ ಮನ್ಯಾಗ ಆಕಿ ಒಂದು ತಾಸು ಇಲ್ಲಿದ್ಲಂದ್ರ ಅವ್ರ ಅತ್ತಿಯರಾಗ್ಲೇ ಫೋನ್ ಮಾಡ್ತಾರ, ಒಂದಿನ ಇರೋದು ಕಷ್ಟ ಐತಲ್ಲ, ಅದಕ್ಕೆ ಹೇಳಿದ್ನಪ್ಪ ನಾನು. ಅತ್ತಿಯರ, ಆಕಿ ಈ ಮನೆ ಮಗಳ್ರಿ. ಎಷ್ಟು ದಿನ ಬೇಕಾದ್ರೂ ಇರಲಿ, ಎಲ್ಲಿವರೆಗೂ ಇಲ್ಲೇ ಇರಲಿ, ನನಗಂಕರು ಏನು ತೊಂದರೆ ಇಲ್ಲ. ಮನೆ ಮಗಳನ್ನ ನಾವು ಇಟ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಯಾರು ಮನುಷ್ಯರನ್ನಲ್ಲ. ಬರ್ರಿ ಪ್ರಿಯಾ, ಬಾ ಕಾಫಿ ಮಾಡ್ತೀನಿ. ಅಲ್ಲಿ ಬೇವ ಆಕಿಲ್ಲೇ ಇರ್ಲಿ, ನಾವು ಏನ್ ಬ್ಯಾಡ್ ಅನ್ನಲ್ಲ. ಮತ್ತೆ ಏನ್ರಲ್ಲ ತೊಂದ್ರಿ? ಇನ್ನ ಬಾಕಲ್ದಾಗ ನಿಂದ್ರಿಸ್ಕೊಂಡು ಇಷ್ಟಕ್ಕೊಂದು ಪ್ರಶ್ನೆ ಕೇಳಕತ್ತಿರಲ್ಲ, ಏನ್ ತೊಂದ್ರಿ? ಅಲ್ಲಿ ಬೇ, ನಮ್ ತಂಗಿ ಜೀವನದಾಗ ಏನಾಗೈತೆ ಅಂತ ತಿಳ್ಕೊಳ್ಳೋ ಅಧಿಕಾರ ನನಗ ಅಣ್ಣಾಗಿಲ್ಲನ? ಹೌದೇವ, ಜಗದೀಶ್ ಹೇಳೋದು ಕರೆ ಐತಿ. ನಾವೇನು ಆಕಿ ಶತ್ರು ತರ ನೋಡಕತ್ತೀವನ? ನಾವೇನ್ರ ಆಕಿ ಎದಕ್ ಹೊರತೀವಿ? ಪ್ರಿಯಾ, ನಿನಗೆ ಹಂಗ ಅನ್ಸುತ್ತಾನವ? ನಿಮ್ಮ ಅಣ್ಣ ಹಂಗದನಂತ ಅನ್ಸುತ್ತಾನ ಹೇಳು? ಇಲ್ಲಣ್ಣ, ಇಲ್ಲ. ಅಯ್ಯಯ್ಯ, ಯಾಕೆ ಅಳಕತ್ತಿ ಬೇ? ಏನಾತ ಪ್ರಿಯಾ? ಪ್ರಿಯಾ ಅಳಬೇಡವ, ಏನಾತ? ಅತ್ತಿಯರ ಏನಾತಂತ ಹೇಳ್ರಿ. ಏನಿದೆಲ್ಲ ಇದಕ್ಕಾಗತ್ತಲ್ಲ, ಏನಾತ ಹೇಳಿ? ಅತ್ತಿಗೆಮ್ಮ, ನನಗೆ ದೊಡ್ಡ ಮೋಸ ಆಗಿದ್ರಿ ಅತ್ತಿಗೆಮ್ಮ. ಅದು ನಾವು ಹೆಂಗೆ ಹೇಳ್ತಾಳೆ ಹೇಳ್ರಿ? ಈಕಿ ಹೆಂಗೆ ಹೇಳಕ್ಕರ ಆಕಿಗೆ ಬಾಯಿ ಬರುತ್ತೆ ಹೇಳ್ರಿ? ಮಗಳು ಬಾಳೆ ಹಾಳಾಗೈತಂತ ಹೇಳಕ್ಕ ಹೂಗರ ಹೆಂಗೆ ಮನಸ್ಸು ಬರುತ್ತ್ರಿ? ಏನು ಹೇಳಕತ್ತೀವ? ಬಾಳೆ ಯಾಕೆ ಹಾಳಾಗತ್ತ? ಚಲೋ ಗಂಡ ನೌಕರಿ ಮಾಡ್ತಾನ, ಮಂಟನ್ ಚಲೋ ಐತಿ, ಬಾಳೆ ಹಾಳಾಗತ್ತೈತಿ. ಏನಾಗೈತಿ ನಿನಗ? ಎದಕ್ಕೆ ಕಳ್ತಿದ್ದಿ ಸುಮ್ಮನೆ? ನೋಡ ಸುಮಂಗ್ಲ, ಹೇಳಕತ್ತಿ ನಾನು. ನಿನಗೇನ್ರ ತೊಂದರೆ ಆಗತ್ತಂದ್ರೆ ನಿಮ್ಮ ಅಪ್ಪನ ಮನೆಗೆ ಹೋಗಿದ್ದೆಲ್ಲ ಹೋಗ್ಬೋದು. ನಿನಗೇನು ಬೇಕು ಆಸ್ತಿ ಕೊಡ್ತೀನಿ ನಾನು. ಅದನ್ನು ಬಿಟ್ಟು ಉಲ್ಟಾ ಸೀದಾ ನನ್ನ ಮಗಳಿಗೆಲ್ಲ ನೀನು ಯಾವುದು ಕ್ವಶನ್ ಕೇಳಂಗಿಲ್ಲ ಹೇಳ್ತೀನಿ ನಾನು ನಿನಗೆ. ಆಮೇಲೆ ಆಕಿಗೆ ಯಾರು ಏನು ಅಂತಕ್ಕದ್ದಲ್ಲ. ಆಕಿಗೆ ಹೆಂಗೆ ಬೇಕೋ, ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಇರ್ತಾಳೆ. ಆಕಿಗೆ ಆಮೇಲೆ ಕೆಲಸ ಮಾಡು, ಅದು ಮಾಡು, ಇದು ಮಾಡು ಇಲ್ಲ. ಆಕಿ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಾಗ ಹೆಂಗೆ ತನಗೆ ಬೇಕಾಗಿ ಎದ್ದು ಬಂದು ಕೆಲಸ ಮಾಡ್ತಿದ್ಲು, ಅವಾಗ ಹೆಂಗೆ ನೀವು ಆಕಿನ ನೋಡ್ಕೋತಿದ್ರಿ, ಹಂಗೆ ನೋಡ್ಕೋಬೇಕು. ಇದ್ದಲ್ಲಿಗೆ ತೊಗೊಂಡೋಗಿ ಕೊಡ್ಬೇಕು ನೀವು ಇಬ್ಬರು ಸ್ವಸ್ತ್ಯಾರು. ಅತ್ತಿಯರ ಆತ್ ಬಿಡ್ರಿ, ನಾವು ಆಕಿಗೆ ಎದಕ್ಕೂ ಹೊರ್ತಿಲ್ಲ. ಏನಾತಂತ ಕೇಳಕತ್ತೀವಿ. ಈ ಸಮಾಧಾನ ಮಾಡ್ಕೊ ಪ್ರಿಯಾ, ನಡಿ ಒಳಗೋನ. ಅತ್ತಿಯರ ದಯಮಾಡಿ ಹೇಳ್ರಿ, ನನಗೂ ಆಕೆ ಹೇಳೋದು ನೋಡಕ್ ಆಗ್ತಿಲ್ಲ. ಏನಾಗತ್ತವ? ಏನಾಗತ್ತ? ಅವ ಅದನಲ್ಲ, ಅವ ಈಕಿ ಗಂಡ ಅನ್ನವ ಮನ್ಯಾಗ ಇಬ್ರಿಬ್ರನ್ನ ಕರ್ಕೊಂಬಂದು ಕುಂತಾನ. ಆಕಿನ ಲವ್ ಮಾಡ್ತಿದ್ನಂತ. ಈಕಿನ ಮದುವೆಕಿನ ಮುಂಚೆಕಿದ್ದ ಲವ್ ಮಾಡ್ತಿದ್ನಂತ. ಆಕಿನ ಮನ್ಯಾಗ ಕುಂತಾಳ. ಅವ್ರವ್ವ ಈಕಿ ಮಕ್ಕಳ ಇಲ್ಲಂತ ಯಾವಕಿನ ಇನ್ನೊಬ್ಬಕಿನ ಕರ್ಸೋ ಕುಂತಾಳ. ಒಟ್ಟ ಇಬ್ರದರಿ ಮನ್ಯಾಗ. ನಾ ಹೋಗಿ ಕೇಳಿದ್ದಕ್ಕ ಆಗ್ಲೇ ಆತಗ ಬ್ಯಾಡ ಅಂತ ಹೇಂತಿ.
ಸ್ವಚ್ಛ ಮಕ್ಕದ ಮೇಲೆ ಹೊಡೆದಂಗ ನಮಗೆ ಬೇಡ ಇನ್ ಬರಬೇಡ ಇನ್ ಡೈವರ್ಸ್ ಪೇಪರ್ ಕಳಿಸ್ತೀನಿ ಸೈ ಮಾಡಿ ಕಳಿಸು ನೀವು ಪೊಲೀಸ್ ಸ್ಟೇಷನ್ ಅದು ಇದಂತ ಹೋದ್ರೆ ಅಂದ್ರೆ ನಾ ಬಿಡಲ್ಲ ಹಂಗ ಹಿಂಗಂತ ಅವ ಅನ್ನಕತ್ತಾನ. ಈಗ ನನ್ನ ಮಗಳು ಒಲ್ಲೆಂದ್ಲು, ನಾನು ಕೂರ್ಸಕಂತ ನಾ ಹೋದೆ. ಅದೇನ ಆಕಿ ದೇವಿಕಾ ಈಕಿ ಅದೆಲ್ಲ ನಿನಗೆ ಆಮೇಲೆ ಹೇಳ್ತೀನಿ ನಾನು. ಅದು ಏನೇನಾತಂದ್ರ ಯವ್ವ ಸಮಾಧಾನ ಮಾಡಿಕೊಂಡು ಏನಾಯ್ತು ಅನ್ನೋದು ಕರೆಕ್ಟಾಗಿ ಹೇಳು. ಆ ಸುಳೆ ಮಗನ ಮಾತ್ರ ನಾ ಬಿಡೋದಲ್ಲ. ಅದು ಯಾಕೆ ಪೊಲೀಸ್ ಕೊಟ್ರಿ, ಏನು ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ ಏನು ಮಾಡ್ತಾನವ? ನನ್ನ ತಂಗಿಗೆ ಇಲ್ಲಿ ಮೋಸ ಆಗೈತಿ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡವನ. ಯಪ್ಪ ನಿನ್ನ ಕೈ ಮುಗಿತೀನಪ್ಪ, ಒಂದಿಟ್ಟು ಸುಮ್ಮನಿರು. ಅದು ಏನಾತಂತ ಹೇಳ್ತೀನಿ. ಆಕಿ ನನಗಂದ್ಲು ಪ್ರಿಯಾ ದುಡುಕ್ ಬಡ್ಬೇಯವ್ವ ನಾ ಏನೋ ಮಾಡಕತ್ತೀನಿ ಅಂತಂದು ನಾನು ದೊಡ್ಡದೊಂದು ದುಡುಕಿದ್ದು ಒಂದು ದೊಡ್ಡದೊಂದು ತಪ್ಪು ಮಾಡ್ಬಿಟ್ಟೆ ನಾನು. ಇಷ್ಟ ಆಗ್ಬಿಡ್ತು. ನನಗೇನು ಗೊತ್ತು ಇವರಿಬ್ರು ಏನೋ ಪ್ಲಾನ್ ಮಾಡಿದ್ರಂತ. ಈಗ ಅದನ್ನೆಲ್ಲ ಬಿಡಿಸಿ ಈಗ ಹೇಳಕತ್ತಾಳ ಬಸ್ನ್ಯಾಗ ಕುತ್ಕೊಂಡು ಹಿಂಗೆ ಅಂದಿದ್ಲಾಕೆ ಅಂತ. ನನಗೆ ಆ ಹುಡುಗಿ ನನ್ನ ಕರೆನ ನನಗಂಕರ ಹೌದು. ಮತ್ತು ಯಾ ತಾಯಿಗಾದ್ರೂ ಮಗಳು ಬಾಳೆವು ಈ ಥರ ಯಾರು ರಿಸ್ಕ್ ತೊಗೊಳಕ್ಕೆ ಇಷ್ಟಪಡ್ತಾರೆ ಹೇಳು? ಹೇಳೋಕ್ಕಾಗಲ್ಲ. ಆಕೆ ಅಂಕರು ಒಳ್ಳೆಕಿದ್ಲ ಕೆಟ್ಟಕ್ಕಿದ್ದ ಆ ದೇವರ ಬಲ್ಲ. ಆಕೆ ಒಮ್ಮಿದ್ದ ಮಕ್ಳು ಯಾವಕ್ಕೆ ಬಂದು ಹಿಂಗೆ ಕುಂತು ಮನ್ಯಾಗ ಹಿಂಗಂತಂದು ಈಕಿನ ಕೆಟ್ಟಕ್ಕೆ ಮಾಡ್ತಾಳನ ಅಂತ ನನಗನಿಸ್ತು. ನನಗೆ ಆದ್ರೆ ಅವಾಗ ಹಂಗೆ ಅನಿಸ್ತು ಕರೆ ಆ ಹುಡುಗಿ ಹಂಗೆ ಹೇಳು ಬಂದಾಗ. ಆದ್ರೆ ಈಗ ಆ ಹುಡುಗಿ ಕರೆನ ಒಂದು ಮಾಡ್ಬೇಕಂತ ಬಂತು ಏನು ದೇವ್ರ ಬಲ್ಲ. ಈಗೆಲ್ಲ ಗೊತ್ತಾಗತ್ತೆ ನೋಡಪ್ಪ ಎಲ್ಲರ ಬಂಡವಾಳನ. ನಾವಿಲ್ಲಿ ಬಂದೀವಲ್ಲ, ಒಲ್ಲೆ ನಾನು ನಿಮ್ಮ ಮಗಳನ್ನ ಅಂತಾನೆ. ಅತ್ತಿಯರ ನೀವು ಬೇಸರ ಮಾಡ್ಕೋಬೇಡ್ರಿ, ಹೆಂಗಂತಾಳು ನೋಡು ಅಂತಲೂ ಹೇಳ್ಬೇಡ್ರಿ. ಈಗಿನ ಕಾಲದಾಗ ಅಷ್ಟು ಟಾರ್ಚರ್ ತಡ್ಕೊಂಡು ಯಾರೂ ಇರಲ್ರಿ. ನಾನು ನೋಡಿನಲ್ಲ ಪಾಪ ಹುಡುಗಿ ಅಲ್ಲಿಂದ ಒಂದ ಬರೋದು, ಎಲ್ಲೆಲ್ಲಿಂದನೋ ಬಸ್ ಹತ್ತಿಸ್ ಕಳ್ಸವ. ರಾತ್ರಿ ಬಾ ನೀನಿಗೆ 10 ಅಂದ್ಬಿಟ್ರೆ 10 ಬಿಡ್ಬೇಕಾಕಿ. ಇವ್ರಂತರೂ ಯಾರ ಮನೆಯಾಗಿದ್ರೆ ಕರ್ಕೊಂಡು ಹೋಗ್ಬಿಡ್ತಿದ್ರು, ಬಸ್ಸರ ಹತ್ತಿಸ್ತಿದ್ವಿ ನಾವ್ರ. ಯಾಕ್ರಿ ಇರ್ತೀರ ಮರ್ತೀರೇನ್ರಿ? ಎಷ್ಟೋ ಸರಿ ಅವಾಗ ಒಂದ್ಸರಿ ಜಾತ್ರೆಗೆ ಬಂದಿದ್ಲು, ನೆನಪೈತನ್ರಿ ನಿಮಗೆ? ತೇರಿಗಂತ ಬಂದ್ಲು. ನಾವು ತೇರು ಮುಗಿಸ್ಕೊಂಡು ಮನೆಗೆ ಬರತ್ಲಿಗನ 7:30 8 ಆಗಿತ್ತು. ಆಕಿ ಗಂಡನ ಫೋನ್ ಬಂತು, ಅವಾಗ ಆರಾಮಿಲ್ಲ ನೀ ಎಟ್ಟತಿದ್ರು ಬರ್ಬೇಕಂತಂದು. ನೆನಪೈತಿ? ಮಾವರು 9 ಗಂಟೆಗೆ ಉಂಡ್ಲಾರ್ದ ಕಾರ್ ತಗೊಂಡು ಹೋಗಿ 11 11:30 12 ಆಕಿನ ಮನೆಗೆ ಬಿಟ್ಟು ಒಳಗೂ ಹೋಲಾರ್ದ ವಾಪಸ್ ಬಂದಾರ. ನೆನಪೈತನ್ರಿ ನಿಮಗೆ? ಹೂನವ್ವ ನೆನಪೈತ್ ಪ್ರತಿಭಾ ನನಗದು. ಹೆಂಗೆ ಮರೀಲಿ? ನಾನು ಲುಂಗಿ ಮ್ಯಾಗಿದ್ದೆ, ಇದು ಪಂಚಿನ ಇದನ್ನೂ ಹಾಕೊಂಡಿದ್ದಿಲ್ಲ, ಇದನ್ನು ಪೈಜಾಮನು ಲುಂಗಿ ಮ್ಯಾಗಿದ್ದೆ. ಲುಂಗಿ ಮ್ಯಾಗನ ಬನೀನ್ ಮ್ಯಾಗನ ಹೋಗಿ ನೋಡಿ ಕಾರ್ ತಗೊಂಡು ಈ ಕೇಳೋದಕ್ಕೆ ಹಿಂಗಂತಾರ ನನ್ನ ಗಂಡ. ಏನ ಅನ್ನಲ್ವೇ? ಇವತ್ತು ನೀನು ಈ ಗಂಡ ಮನೆಗೆ ಬಂದ್ರೆ ಇವತ್ತು ನಿನ್ನ ಗಂಡನ ಮನೆ ಬಾಗಿಲು ತೆಗ್ದಿರತ್ತ. 12 ಗಂಟೆ ಮೇಲೆ ನೀ ಬಂದೆ ಅಂದ್ರೆ ನಿನ್ನ ಶಾಶ್ವತವಾಗಿ ನಿನ್ನ ಗಂಡನ ಮನೆ ನಿಮ್ಮ ಅತ್ತಿ ಎಲ್ಲರೂ ನಿನ್ನ ಪಾಲಿಸ್ ಹತ್ತೋಕಾರ ಅಂತ ಹೆದರಿಸ್ಬಿಟ್ಟಿದ್ನಪ್ಪ ಅವಾಗ. ಅದೇ ಹೆದರಿಕೆಗೆ ನಾನು ಹಂಗೆ ನಿಮಗೆಲ್ರಿಗೂ ಹಿಂಸೆ ಕೊಟ್ಟು ಹೋದ್ ನಾನು. ಹೌದ್ರಿ, ನನಗೂ ನೆನಪೈತಿ. ಹೌದೌದು. ಹ್ಞೂ ಬೇವಾ, ಅವಾಗೂ ಅಪ್ಪ ನಾವು ಯಾರೂ ಇದ್ದಿದ್ದಿಲ್ಲ. ನಾನು ಎಲ್ಲೇ ಹೋಗಿದ್ದೆ, ಯಾವುದೋ ಮದುವೆ ಇತ್ತಂತಂದು ಜಗದೀಶ್ನೂ ಇದ್ದಿದ್ದಿಲ್ಲ, ಪ್ರತಾಪಣ್ಣಂತರು ಬಿಡು ಇಲ್ಲಿಲ್ಲ ಆತ. ಮತ್ತು ಹೋಗಿದ್ದಂತರೂ ನಿಜ ಖರೇನ. ಹ್ಞೂನಯ್ಯಪ್ಪ, ಅವಾಗ ನಾವು ಅರ್ಥ ಮಾಡ್ಕೊಂಡು ಹೆಂಗದಿಯವ ನನ್ನ ಮಗಳ ಮಾತಿಗೆ ಚಲೋ ಅದೇನಂತ ಹೇಳ್ಬೇಡ, ಮನಸ್ಸಿದ್ದ ಅಲ್ಲಿ ಖುಷಿಯಿಂದ ಅದೇನು ಅದನ್ನಷ್ಟ ಕೇಳಲಿಲ್ಲ ನಾನು. ಬರೀ ಏನಾಗಲ್ಲ ಅಡ್ಜಸ್ಟ್ ಮಾಡ್ಕೋ ಸರಿ ಹೋಗುತ್ತಾ, ಏನಿಲ್ಲ ಅಡ್ಜಸ್ಟ್ ಮಾಡ್ಕೋ ಸರಿ ಹೋಗುತ್ತಾ ಅಂದೆ. ಪಾಪ ನನ್ನ ಮಗಳು ಅದನ್ನು ನಂಬಿ ಅದನ್ನು ಕೇಳಿಕೊಂಡು ಇಷ್ಟು ದಿನ ನಾವು ಅವನ ಜೊತೆಗೆ ಅನುಭವಿಸ್ಬಿಟ್ಲವ. ಅನುಭವಿಸಿದ್ ನನ್ನ ಮಗಳು ಪಾಪ. ಹಂಗಂದ್ರೆ ಮತ್ತೆ ಈಗೇನು ಕುತ್ಕೊಂಡು ಮಾತಾಡಿ ಒಂದು ಮಾಡಿ ಕಳ್ಸೋದಿಲ್ಲನ್ರಿ? ಮತ್ತೆ ಇಲ್ಲೇ ಇಟ್ಕೊಂಡ್ಬಿಡ್ತೀರೇನೋ? ಹಂಗಾತಂದ್ರೆ ಅತ್ತಿಯರ 4 ಮಂದಿ ಕರ್ಕೊಂಡು ಹೋಗಿ ಮಾತಾಡ್ರಿ, ಏನಾಗೋದಿಲ್ಲ. ಅತ್ತಿಗೆಮ್ಮ ನನ್ನ ಗಂಡ ಬೇಡ. ಅಯ್ಯಯ್ಯ, ಹಂಗಂದ್ರೆ ಹೆಂಗಯ್ಯವ? ಅಲ್ಲ, ಅದು ಅತ್ತಿಯರು ಎಂಥ ಸಂಪ್ರದಾಯ, ಏನದು ಕಲ್ಚರು, ಸಂಸ್ಕೃತಿ, ಸಂಪ್ರದಾಯ ಅಂತಾರ. ಅಂಥದ್ರಾಗ ನೀನು ಹಿಂಗೆ ಗಂಡು ಬಿಟ್ಟು ಮನ್ಯಾಗ ಮಗಳು ಕೂತ್ರೆ ಅವ್ರ ಸಮಾಧಾನ ರಾಗಬೇಕಲ್ಲ. ಇಲ್ಲವಾ, ಇಲ್ಲ, ನಾನು ಸಂಸ್ಕೃತಿ ಸಂಪ್ರದಾಯ ಸಂಸ್ಕಾರ ಏನು ಅನ್ನಲ್ಲ. ನಾನು ಅದೆಲ್ಲಾನು ನನ್ನ ಮಗಳಿದ್ದನ ಬಂದ್ಬಿಟ್ಟತಲ್ಲ ನಿಮಗೆ. ಯಾಕ ನೋಡ ಹೇಳ್ತೀನಿ ನಾನು ಸುಮಂಗ್ಲ, ನನಗೆ ಅಕ್ಕಿ ವಿರುದ್ಧ ನನಗೇನು ಇಲ್ಲ. ಪ್ರತಿಭಾ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋತಾಳ. ನಿಂದ ನನಗಿರೋದು ಹೇಳ್ತೀನಿ ಕೇಳು. ನನ್ನ ಮಗಳಿಗೆ ನಾನು ನನ್ನ ಮಗಳಿಗೆ ಹೇಳ್ಕೊಡ್ತೀನಿ ವಾಪಸ್ ಮಾತಾಡಂತಂದು. ಇಷ್ಟು ದಿನ ಇದ್ದಿದ್ದು ಪ್ರಿಯಾನ ಮೇಲೆ, ಇನ್ನು ಮೇಲಿರೋ ಪ್ರಿಯಾನ ಬೇರೆ. ಹುಷಾರಾಗಿರ ನೀನು. ಒಂದೇನಾರ ನೀನಾಗ್ಲಿ ನಿನ್ನ ಗಂಡಾಗ್ಲಿ ಒಂದು ಮಾತು ಅವರಿಬ್ಬರ ಅಲ್ಲವಾ ನಿನಗೂ ಹೇಳಕತ್ತೀನಿ ನಾನು. ನೀನು ಮಾತಾಡ್ತಾ ಏನ್ರ ನೀನಾಗ್ಲಿ ನಿನ್ನ ಗಂಡ ಆಗ್ಲಿ ಅಕ್ಕಿಗೂ ಹೇಳ್ತೀನಿ. ಸುಮಿತ್ರವ್ಗ ಆಕಿ ಗಂಡಗೂ ಹೇಳ್ತೀನಿ. ಅವ ಬಂದಂದ್ರ ಅವನು ಈಗ ಬಾಯ್ ಮಾಡಿ ಹೋಗ್ಯಾನ. ಇನ್ಯಾವ ಬರ್ತಾನ